ಅಂದ್ರೆ ಈ ಜೀವ ದೇಹ ಮನೆಗೆ ಪ್ರಾಣ ಕನ್ನಡಕ್ಕೆ ಆಮೇಲೆ ಸಾಕು ಬಿಡಿ. ಪ್ರಾಣ ಕೊಡೋರು ಒಂದು ನಿಮಿಷನೂ ಕೊಡ್ಲಿಲ್ವಲ್ರಿ ನಮ್ಮ ಚಾನಲ್ಗೆ. ಪ್ರಾಣ ಕೊಡ್ಬೇಕು ಪ್ರಾಣ ಕೊಡ್ಬೇಕು ಗುರುಗಳೇ. ಅದು ಎಲ್ಲಿಗೆ? ಕರ್ನಾಟಕಕ್ಕೆ. ನಿಮ್ಮ ಚಾನಲ್ ಇದಕ್ಕೆ ಬರೀ ಒಂದು ನಿಮಿಷ ಮಾತು ನಮ್ಮ ಚಾನಲ್ಗೆ. ಒಂದು ನಿಮಿಷ ಆಯ್ತು ನೋಡಿ, ಟೈಮ್ ಕೊಡಿ. ನಿಮಿಷ ಆಗಿದೆ ಅಷ್ಟೇ, ಇನ್ನು 3/4 ನಿಮಿಷ ಬಾಕಿ ಇದೆ. ಟೈಮ್ ಅಂದ್ಬಿಟ್ರಾ? ಇಂಗ್ಲೀಷಲ್ಲಿ ಹೇಳಬಿಟ್ಟು ಟೈಮ್ ಅಂತ ಹೇಳಿಲ್ಲ. ಇವಾಗ ನೀವು ಕೇಳಿದಕ್ಕೆ ನಾವು ಸಮಯ ಅಂತ ನಾವು ಉಪಯೋಗಿಸ್ತಾ ಇದೀವಿ. ಸರಿ, ಮುಂದಕ್ಕೆ ನೀವು ಹೇಳ್ಬೇಕು, ನಾವು ಕೇಳಬೇಕು. ಇಷ್ಟನ ಮುಂದುವರ್ಸೋದು ನೀವು. ನೀವೇನಾದ್ರು ಕೇಳ್ತಾರಿ, ನಾವು ಹೇಳ್ತಾ ಇರ್ತೀವಿ. ಹೌದಾ? ನಿಮಗೆ ನಿಮ್ಮ ಕಾಲೇಜಲ್ಲಿ ಯಾವ ಹುಡುಗಿ ಇಷ್ಟ ಆಗುವಂಥ ಹುಡುಗಿ ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರಾ? ಅರ್ಧಕ್ಕರ್ಧ ಕನ್ನಡ ಮಾತಾಡ್ತಾರೆ. ನೀವು ಕನ್ನಡ ಮಾತಾಡ್ತೀರಾ? ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ಇಂಗ್ಲೀಷ್ ಮಾತಾಡೇ ಇಲ್ವಾ? ಆಂಗ್ಲದ ಬಗ್ಗೆ ಜ್ಞಾನ ಇದೆ, ಆದರೆ ಮೊದಲನೇ ಆದ್ಯತೆ ನಮ್ಮ ಕರ್ನಾಟಕಕ್ಕೆ ಕೊಡ್ತೀವಿ, ಕನ್ನಡ ಕೊಡ್ತೀವಿ. ಏನೋ ಕ್ಯಾಮ್ರಾ ಮುಂದೆ ಹಿಂಗೆ ಹೇಳ್ತಾರೆ, ಹಿಂದಿ ಅದೇನೇನು ಮಾಡ್ತಾರೆ, ಆಮೇಲೆ ತೋರಿಸ್ತೀನಿ ಗೊತ್ತಾ ರಹಸ್ಯವಾಗಿ. ಚಂದನ್ ಬಾರಮ್ಮ. ತುಂಬ ಖುಷಿ ಆಯಿತು ಗಣೇಶ್. ಅಂತೂ ಇಂತೂ ಆಚೆ ಕನ್ನಡದಲ್ಲಿ ಮಾತನಾಡೋ ಪ್ರಯತ್ನ ಅಲ್ಲ, ನೀವೆಲ್ರಿಗೂ ಒಂದು ಮಾದರಿ. ಇನ್ನು ಮುಂದೆ ಎಲ್ಲ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಮಾತನಾಡಬೇಕು ಅಂತ ತೋರಿಸ್ಕೊಟ್ರಿ. ತುಂಬ ಖುಷಿ ಆಯಿತು. ಪ್ಲಾನೆಟೋರಿಯಂ ಅಂದರೆ ಆಡಿಟೋರಿಯಂ ಥರ ಇರ್ತಿದೆ, ಯೋಚನೆ ಮಾಡಿ. ಪ್ಲಾನೆಟೋರಿಯಂ ಅಂದರೆ ಶಾಖೋತ್ಪನ್ನದಿಂದ ನೀರನ್ನು ಕಾಯಿಸೋದು. ಓ ಮೈ ಗಾಡ್, ಸೂಪರ್ ಯಾ. ಪ್ಲಾನೆಟೋರಿಯಂ ತಾರಾಲಯ. ಪ್ಲಾನೆಟೋರಿಯಂ ಬರ್ತಾರಲ್ಲ ಸರ್, ಅದು ಬರ್ತಾ ಇಲ್ವಾ? ಅದೆಲ್ಲ ಹಂಗೆ ಕರೆದ್ರೆ ಬರಲ್ಲ. ಪ್ಲಾನೆಟ್ ಅಂದರೆ ಏನು? ಅದು ತಲೆ ಕೆರ್ಕೊಂಬಿಟ್ರೆ ಬಂದ್ಬಿಡುತ್ತಾ? ಗ್ರಹಗಳು. ಪ್ಲಾನೆಟೋರಿಯಂ ನೀವು ಚಪ್ಪಸ್ಕದ ಏನು ಗೊತ್ತಿಲ್ಲ, ದೇವ್ರ ಸತ್ತೋಗು. ಕನಸುಗಳು ಆಜಾ ಆಜಾ ಎನ್ನುತ್ತಿವೆ, ಇದು ಪ್ರೀತಿ ಮೂಡಿರೋ ಮೊದಲ ಸೂಚನೆ. ರಾಜ ರಾಣಿ ಮನಸ್ಸುಗಳು ರೋಜಾ ಹೂವ ಹುಡುಕುತ್ತಿವೆ, ಇದು ಪ್ರೀತಿ ನೀಡಿರೋ ಮಧುರ ಯಾತನೆ. ಅಲೆಮಾರಿ ಸುಕುಮಾರಿ ಜೊತೆ ಸೇರಿ ಹೊಸದಾರಿ ಹಿಡಿದಾಯ್ತು, ನಡೆದಾಯ್ತು ಸುಮ್ಮನೆ. ತಾಜಾ ತಾಜಾ ಕನಸು
ಸೂಚನೆ ಅಲೆಮಾರಿ ಸುಕುಮಾರಿ ಜೊತೆ ಸೇರಿ ಹೊಸದಾರಿ ಹಿಡಿದಾಯ್ತು ನಡೆದಾಯ್ತು ಸುಮ್ಮನೆ ತಾಜಾ ತಾಜಾ ಕನಸುಗಳು ಆಜಾ ಆಜಾ ಎನ್ನುತ್ತಿವೆ ಇದು ಪ್ರೀತಿ ಮೂಡಿರೋ ಮೊದಲ ಸೂಚನೆ ತಾಜಾ ತಾಜಾ ಕನಸುಗಳು ಆಜಾ ಆಜಾ ಎನ್ನುತ್ತಿವೆ ಇದು ಪ್ರೀತಿ ಮೂಡಿರೋ ಮೊದಲ ಸೂಚನೆ ನನ್ನ ಜೊತೆ ಐಶ್ವರ್ಯ ಅವರು ಇದ್ದಾರೆ, 3ನೇ ವರ್ಷದ ಅಭಯಂತ್ರರು. ಇವರ ಆಯ್ಕೆ ಬಂದು ಗಣಕ ಯಂತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಇವರು ಸಹ ನಾನು 2 ಸವಾಲನ್ನ ಸ್ವೀಕರಿಸಿದ್ದಾರೆ. 1 ನಿಮಿಷ ಪರಿಪೂರ್ಣವಾಗಿ ಕನ್ನಡದಲ್ಲಿ ಮಾತನಾಡ್ತಾರೆ. ಹಾಗೆ ನಾನು ಕೇಳುವಂಥ ಸರಳವಾದ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳ್ತಾರೆ. ನಮಸ್ಕಾರ ಐಶ್ವರ್ಯ. ನಮಸ್ಕಾರ. ಕೊಡಿ ನಿಮ್ಗೆ ಯಾಕೆ ಕಷ್ಟ? ಇಲ್ಲ ಕನ್ನಡದಲ್ಲಿ ಮಾತಾಡೋ ನಿಮಿಷ. ಕನ್ನಡದಲ್ಲಿ ಮಾತಾಡಬೇಕಂದ್ರೆ ನನಗೆ ನನ್ನ ಕಾಲೇಜ್ ತುಂಬ ಇಷ್ಟ. ಕಾಲೇಜ್ ಕನ್ನಡನ? ನನಗೆ ನನ್ನ ಸ್ನೇಹಿತರಂದರೆ ತುಂಬ ಇಷ್ಟ. ಯಾವಾಗ ನನ್ನ ಜೊತೆನೇ ಇರ್ತಾರೆ, ನನಗೆ ಯಾವಾಗಲೂ ಸಹಾಯ ಮಾಡ್ತಾರೆ. ನಮ್ಮ ಸೆಕ್ಷನ್ ಅಯ್ಯೋ ಇದ್ಯಾಕೆ ಮೈಕಿ ಕಡೆ ತಳ್ತಾ ಇದ್ದೀರಾ? ನಾನು ನಿಮ್ಮ ಫ್ರೆಂಡ್ಸ್ ಥರ ಸಹಾಯ ಮಾಡ್ತಾ ಇದ್ದೀನಿ. ಮತ್ತೇನಂದರೆ ನಮ್ಮ ಸೆಲ್ಫ್ ಸರ್ವಿಸ್ ಅದು ಗೊತ್ತಿಲ್ಲಮ್ಮ. ಸೆಲ್ಫ್ ಸರ್ವಿಸ್ ಅಂದ್ರೆ ಸ್ವಯಂ 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 ಚಾಲಿತ ಸ್ವಯಂ ಕಾರ್ಯ. ಓ ಸೆಲ್ಫ್ ಸರ್ವಿಸ್ ಅಂದ್ರೆ ಅವ್ರಿಗೆ ಅಭ್ಯಾಸ ಇಲ್ಲ, ನನಗೆ ಗೊತ್ತು. ಸ್ವಂತ ಕೆಲಸ ಮಾಡ್ಕೊಳ್ಳೋದು ಸೆಲ್ಫ್ ಸರ್ವಿಸ್. ಸೆಲ್ಫ್ ಸರ್ವಿಸ್ ಸ್ವತಃ ಮಾಡುವ ಸೇವೆ. ಸೆಲ್ಫ್ ಸರ್ವಿಸ್ ನಾವು ಸ್ವಂತ ನಮಗೆ ಸೇವೆ ಮಾಡ್ಕೊಳ್ಳೋದು. ಸುಮ್ಮನೆ ಹೇಳ್ಕೊಂತಾರ ಅಷ್ಟೇ. ಮನೇಲಿ ಹೋದ್ರೆ ಅಮ್ಮ ಅಪ್ಪ ಇಲ್ಲ, ನಾವು ಹಾಸ್ಟೆಲಲ್ಲಿರೋದು. ಸೆಲ್ಫ್ ಸರ್ವಿಸ್ ಅಂದರೆ ನಮಗೋಸ್ಕರ ನಾವೇ ಮಾಡ್ಕೊಳ್ಳೋದು. ಸೆಲ್ಫ್ ಸರ್ವಿಸ್ ಸ್ವಸಹಾಯ. ಓ ಸೂಪರ್. ಹಾಸ್ಟೆಲ್ ಇರೋರಿಗೆಲ್ಲ ಗೊತ್ತಿರುತ್ತೆ ತುಂಬ ಚೆನ್ನಾಗಿ. ಇಲ್ಲ, ನಾವು ಹಾಸ್ಟೆಲಲ್ಲಿ ಇಲ್ಲ. ಸೆಲ್ಫ್ ಸರ್ವಿಸ್ ಕೆಲಸ ಅಂದರೆ ಸ್ವಇಚ್ಛೆಯಿಂದ ಕೆಲಸ ಮಾಡೋದು ಅಥವಾ ಮಾಡ್ತೇನೆ ಸರ್. ಯಾವಾಗ ಅಂದರೆ ನಾನು ಇಲ್ಲಿರೋದು ರೂಮಲ್ಲಿ, ಕೋಣೆಯಲ್ಲಿ ಕೋಣೆಯಲ್ಲಿ ಮತ್ತೆಲ್ಲ ಮಾಡ್ಕೊಳ್ಬೇಕಲ್ವಾ. Do you really wanna hold me, baby? Do you really wanna dance with me? Do you really wanna sing along? Oh, baby. Shabba-dum. Ooh, yeah. Shabba-dum. Ooh, yeah. ಹಿಂದಿಲ್ಲ ಮುಂದಿಲ್ಲ ಅನುರಾಗ ಶುರುವಾಗಿ ಇನ್ನೇನು ಹೇಳೋದು ನಾನಾದೆ ಅನುರಾಗಿ. ಅತಿಯಾದ ಹುರುಪಿನಲ್ಲಿ ನನ್ನ ಹೃದಯವು ಹೊರಗಡೆ ಇಣುಕುತ್ತಿದೆ. ಹಾಳಾದ ಹೃದಯವಿದು ಕಣ್ಣನ್ನು ಹೊಡೆಯಲು ಕಲಿಯುತ್ತಿದೆ. ನನ್ನ ಕಥೆ ಮುಂದೇನು ಒಲವಾಗಿದೆ ನಂಗೂನು. ಹಿಂದಿಲ್ಲ ಮುಂದಿಲ್ಲ ಅನುರಾಗ ಶುರುವಾಗಿ ಇನ್ನೇನು ಹೇಳೋದು ನಾನಾದೆ ಅನುರಾಗಿ. ಅಲೆದಾಡುವ ಕಾಲಿಗೆ ಕುಣಿತವ ಕಲಿಯುವ ಆಸೆಯು ಬಂದಿದೆ ಒಂಥರ. ನನ್ನ ಮಾತನ್ನು ಕೇಳದೆ ನಾಲಿಗೆ ಕಲಿತಿದೆ ಹಾಡಲು ಪ್ರೇಮದ ಇಂಚರ. ಮುಗಿಯದ ಹಾಡೊಂದ ಹಾಡುತ್ತ ನಾನೆಂದು ಕಳೆದುಕೊಂಡಿರುವೆ ನಾನೇ ನನ್ನನ್ನು. ಹಗಲು
ಸ್ವರ ನನ್ನ ಕಥೆ ಮುಂದೇನು ಒಲವೆಂಬುದು ಹಿಂಗೇನು ಹಿಂದಿಲ್ಲ ಮುಂದಿಲ್ಲ ಅನುರಾಗ ಶುರುವಾಗಿ ಇನ್ನೇನು ಹೇಳೋದು ನಾನಾದೆ ಅನುರಾಗಿ ಬರಗಾಲದ ನನ್ನೆದೆಯೊಳಗಡೆ ಬಂದಿದೆ ದಾರಿ ತಪ್ಪಿದ ಮೋಡವು ತುದಿಗಾಲಲ್ಲಿ ನಿನ್ನನ್ನು ಕಾಯುವ ಕೆಲಸವ ಕಲಿತಿದೆ ನನ್ನ ಹೃದಯವು ಹಸಿ ಬಿಸಿ ಕನಸನ್ನು ಕಂಡಿದೆ ಈ ಕಣ್ಣು ಮಾಡಲು ಇನ್ನೇನು ಉಳಿದಿದೆ ನನಗಿನ್ನು ಹೊಸದು ನನಗೂ ಹುಡುಗಿಯ ಜ್ವರ ನನ್ನ ಕಥೆ ಮುಂದೇನು ಮಾತಾಡೇನು ನಾನಿನ್ನು ಹಿಂದಿಲ್ಲ ಮುಂದಿಲ್ಲ ಅನುರಾಗ ಶುರುವಾಗಿ ಇನ್ನೇನು ಹೇಳೋದು ನಾನಾದೆ ಅನುರಾಗಿ ವಿದ್ಯಾ ಅವರಿದ್ದಾರೆ, ಮೊದಲನೇ ವರ್ಷದ ವ್ಯಾಪಾರ ನಿರ್ವಹಣೆಯ ಸ್ನಾತಕೋತ್ತರ ಪದವಿ ಆಕಾಂಕ್ಷಿ ಆಗಿದ್ದಾರೆ. ಇವರು 2 ಸವಾಲನ್ನು ಸ್ವೀಕರಿಸಿದ್ದಾರೆ. ಈಗ ಮೊದಲು 1 ನಿಮಿಷಗಳ ಕಾಲ ಪರಿಪೂರ್ಣವಾಗಿ ಕನ್ನಡದಲ್ಲಿ ಮಾತನಾಡ್ತಾರೆ. ನಮಸ್ಕಾರ ವಿದ್ಯಾ ಅವರು. ನಮಸ್ಕಾರ ವಿದ್ಯಾ ಅವರು. ಏನು ವ್ಯಾಪಾರ ಮಾಡಬೇಕು ಅಂತ ಇದ್ದೀರಾ? ಕನ್ನಡ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆ ಆಗುತ್ತೆ. ಹಳೆ ನಮ್ಮದು ಹಿಂದಿನ ಕವಿಗಳು ಹೇಳಿರೋ ರೀತಿಯಲ್ಲಿ ಕನ್ನಡವೆಂದರೆ ಕುಣಿಯುವುದಿ ಮನ, ಕನ್ನಡ ಪದ ಮನಿಯೇ ಚಂದ ಅಂತ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ಜಿ ಪಿ ರಾಜರತ್ನ ಹೇಳಿರೋ ರೀತಿ ಎಂಡ ಇಂಟಿ ಕನ್ನಡ ಪದಗಳು ಅಂದರೆ ರತ್ನ ಪ್ರಾಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡಬೇಕು. ಯಾಕಂದರೆ ಅವ್ನು ಹೇಳಿದ್ದಾರೆ, ನಾವು ಕುಡ್ಕೊಂಡು ಮಾತಾಡಿದ್ರು ಕನ್ನಡ ಅಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ನಮ್ಮ ಬಾಯಿಂದ ಅಂತ. ಅದರಲ್ಲದೆ ಹೆಂಡ್ತಿನ ಮರೆತರೂ ಕೂಡ ಕನ್ನಡ ಪದನ ಮರಿಲಿಕ್ಕಾಗಲ್ಲ, ಸದಾ ನಮ್ಮ ಜೊತೆ ಇರುತ್ತೆ ಅಂತೆಲ್ಲ ಅದರಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾನೆ. ಅದಕ್ಕೆ ಹೆಮ್ಮೆ ಪಡಬೇಕು. ನಮ್ಮ ಹಿಂದಿನ ಕವಿಗಳಿಗೆ ಯಾವತ್ತೂ ನಾವು ಕೃತಜ್ಞರಾಗಿರಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಷ್ಟೆಲ್ಲ ಅವಕಾಶ ಕೊಟ್ಟಂತಹ ರಾಜ್ ಮ್ಯೂಸಿಕ್ಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲ ಬಂದು ರಾಜ್ ಮ್ಯೂಸಿಕ್ ಅಂತ ಇಂಗ್ಲೀಷ್ ಹೇಳ್ತೀರಲ್ರಿ. ರಾಜ್ ಸಂಗೀತ ವಾಹಿನಿ ಅಂತ ಹೇಳಕ್ಕಾಗಲ್ವಾ? ದಯವಿಟ್ಟು ಕ್ಷಮಿಸಬೇಕು, ಸಂಗೀತ ವಾಹಿನಿ. ಯಾಕಂದ್ರೆ ನೀವು ಇಟ್ಕೊಂಡಿರೋ ಹೆಸರೇ ಹಾಗೆ, ಅದನ್ನ ಹಾಗೇನೆ ಹೇಳ್ಬೇಕಲ್ವಾ? ಎಲ್ರಿಗೂ ಅಂತ ನಾವು ಮಾಡ್ತಿರೋದು ಕನ್ನಡ ಪ್ರೋಗ್ರಾಮ್, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಜವಾಗ್ಲೂ ರಾಜಾರತ್ನಂ ಅವ್ರ ಬಗ್ಗೆ, ಕುವೆಂಪು ಅವ್ರ ಬಗ್ಗೆ, ಹಾಗೆಯೇ ಕವನಗಳನ್ನ ಹೇಳಿದಂಥ ವಿದ್ಯಾ ಅವರು ತುಂಬ ಅವರ ಒಂದು ಆತ್ಮವಿಶ್ವಾಸ ನೋಡಿ ತುಂಬ ಖುಷಿಯಾಯಿತು. ಖಂಡಿತವಾಗ್ಲೂ ಇವರು ಮುಂದೆ ಕನ್ನಡತಿಯಾಗಿ ಮುಂದಿನ ಪೀಳಿಗೆಯವರಿಗೆ ಮಾದರಿ ಆದರ್ಶ ಆಗಿರ್ತಾರೆ. ಯಾಕೆಂದರೆ ಈಗಿನ ಈ ನಗರ ವ್ಯಾಪ್ತಿ ಪ್ರದೇಶಗಳ ಈ ಮಹಾವಿದ್ಯಾಲಯಗಳಲ್ಲಿ ಬಹುಶಃ ಯಾರನ್ನೇ ಕೇಳಿದ್ರು 1 ಅಥವಾ 2 ಪದಗಳು ಮಾತನಾಡೋದೇ ಕಷ್ಟ. ನಿರರ್ಗಳವಾಗಿ 1 ನಿಮಿಷಗಳ ಕಾಲ ಪರಿಪೂರ್ಣವಾಗಿ ಕನ್ನಡದಲ್ಲಿ ಮಾತನಾಡಿದ್ರಲ್ಲ, ನಿಮ್ಮ ಪರವಾಗಿ ಶ್ಲಾಘಿಸ್ತೀನಿ, ಹಾಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟೊಂದೆಲ್ಲ ಶಕ್ತಿ ಎತ್ಕೊಂಡು ಓಡ್ಬಿಡ್ತೀರಲ್ಲ, ಬನ್ನಿ ಇನ್ನೂ ಇದೆ. ಮಾರ್ಚ್ ಫಾಸ್ಟ್ ಅಂದರೆ ಶಿಸ್ತು ಪದ ನಡೆ. ಮಾರ್ಚ್ ಫಾಸ್ಟ್ ಶಿಸ್ತಿನ ನಡೆ. ಮಾರ್ಚ್ ಫಾಸ್ಟ್ ಅದೇ ನಡ್ಕೊಂಡೋಗಿ ನಡ್ಕೊಂಬರೋದು. ಮಾರ್ಚ್ ಫಾಸ್ಟ್ ಅಂದರೆ ನಡ್ಕೊಂಡೋಗಿ ನಡ್ಕೊಂಬರೋದು. ಮಾರ್ಚ್ ಫಾಸ್ಟ್ ಶಿಸ್ತಿನ ಕ್ರಮ. ಓಕೆ, ಅದೇನು ಹೇಳಿದ್ರು? ಶಿಸ್ತಿನ ಕ್ರಮ. ಮಾರ್ಚ್ ಫಾಸ್ಟ್ ಶಿಸ್ತು ಬದ್ಧ ಕ್ರಮ. ಶಿಸ್ತು ಬದ್ಧ ಮಾರ್ಚ್ ಫಾಸ್ಟ್
ಪತಾ ಮಾರ್ಚ್ ಫಸ್ಟು 3 ಲೈನ್ ಹಿಡ್ಕೊಂಡು ಜೊತೆಗೆ ಹೋಗೋದು. ಓಹೋ 3 ಲೈನಲ್ಲಿ ನಿಂತ್ಕೊಂಡೆ ಹೋಗ್ಬೇಕು ಮಾರ್ಚ್ ಫಸ್ಟು. ಸೂಪರ್. ಏನು ಮಾಯವೋ ಏನು ಮರ್ಮವೋ ಏನು ಮಾಯವೋ ಏನು ಮರ್ಮವೋ ಗೆಲ್ಲುವ ಕುದುರೆಯ ಎಂದು ಗೆಲ್ಲುವುದು ಹಳ್ಳದ ಕಡೆಗೆ ನೀರು ಹರಿವುದು ಹಣವಂತರಿಗೆ ಹಣ ಸೇರುವುದು ಏನು ಮಾಯವೋ